ಕಮಿಟ್ಮೆಂಟ್, ಕ್ಲಾಸ್, ಕನ್ಸಿಸ್ಟೆನ್ಸಿ ಅಂದರೆ ನೆನಪಾಗೋದು ರಾಹುಲ್ ದ್ರಾವಿಡ್. ಅವರ ನೆನಪನ್ನು ಮತ್ತಷ್ಟು ಹಸಿರಾಗಿಸುವಂಥ ಪ್ರಯತ್ನ KSA ಮಾಡಿದೆ. ಈಗ ಈ ಹಿಂದೆ ಇದ್ದಂಥ ವಾಲ್ಗೆ ಮತ್ತಷ್ಟು ಹೊಸ ಮೆರುಗನ್ನು ಕೊಟ್ಟಿದೆ. ನೀವು ಕಾಣ್ಬೋದು ನನ್ನ ಎಡಭಾಗದಲ್ಲಿ ಇರುವಂಥ ಈ ವಾಲ್ನಲ್ಲಿ ರಾಹುಲ್ ದ್ರಾವಿಡ್ ಮೊದಲು ಕೇವಲ ಗೋಡೆ ಆಗಿತ್ತು, ಅದಕ್ಕೆ ಒಂದು ಕಲರನ್ನು ಪೇಂಟ್ ಮಾಡಿದ್ದಾರೆ. ಅದು ಅಲ್ಲದೆ ಅಲ್ಲಿ ನೋಡ್ಬೋದು ನೀವು ಟೆಸ್ಟಲ್ಲಿ ಎಷ್ಟು ರನ್ ನೋಡಿದ್ದಾರೆ, ಒನ್ ಡೇದಲ್ಲಿ ಎಷ್ಟು ರನ್ ನೋಡಿದ್ದಾರೆ ಅನ್ನೋದು ಸಹ ಅಲ್ಲಿ ಆ ಭಾಗದಲ್ಲಿ ಕಾಣಿಸುತ್ತೆ. ಅಷ್ಟೇ ಅಲ್ಲದೆ ಇದಕ್ಕೆ ಮತ್ತೊಂದು ಹೊಸ ಮೆರುಗನ್ನು ನೀಡಿದ್ದಾರೆ. ಏನಂದರೆ ರಾಹುಲ್ ದ್ರಾವಿಡ್ ಯಾವಾಗಿಂದ ತಮ್ಮ ಸೆಂಚುರಿಯನ್ನು ಹೊಡೆಯೋದು ಸ್ಟಾರ್ಟ್ ಮಾಡಿದ್ರು, ಮತ್ತು ಅದನ್ನ ಇಯರ್ ವೈಸ್ ಏನು ನಾವು ಹೇಳ್ತೀವಿ ಪ್ರತಿ ವರ್ಷ ಯಾವ ದೇಶದ ಮೇಲೆ ಎಷ್ಟು ಸೆಂಚುರಿಗಳು ಹೊಡೆದ್ರು ಅಂತ ನೋಡ್ಬೋದು. ನೀವು ಫಸ್ಟು 1997 ವಾಂಡರರ್ಸಲ್ಲಿ 148 ರನ್ ಹೊಡೆದ್ರು ಸೌತ್ ಆಫ್ರಿಕಾ ವಿರುದ್ಧ. ಆ ಒಂದು 97ನೇ ವರ್ಷದಲ್ಲಿ 1 ಸೆಂಚುರಿ ಹೊಡೆದ್ರು. ಅದನ್ನು ನೋಡ್ಬೋದು ಯಾವ ದೇಶ ಅನ್ನೋದು ಆ ದೇಶದೊಂದು ಫ್ಲ್ಯಾಗ್ ಇದೆ. ಜೊತೆಗೆ 98ಅಲ್ಲಿ ಜಿಂಬಾಬ್ವೆ ಅವ್ರದ್ದು ಹೊಡೆದಂಥದ್ದು. ಆಮೇಲೆ 99ನಲ್ಲಿ ಏನೋ 5 ಸೆಂಚುರಿ ಬಂದವು. ಅದೇ ರೀತಿ ಅವರು 97ಇಂದ 2011ವರೆಗೆ ಯಾವ ರೀತಿ ಸೆಂಚುರಿ ಹೊಡಿತಾ ಬಂದರು ಎಲ್ಲ ದೇಶದ ಮೇಲೆ, ಮತ್ತು ಎಲ್ಲ ದೇಶದಲ್ಲೂ ಏನು ಟೆಸ್ಟ್ ಪ್ಲೇಯಿಂಗ್ ನೇಷನ್ ಏನಿದೆ ಎಲ್ಲ ದೇಶದ ಮೇಲೆ ಅವ್ರು ಸೆಂಚುರಿ ಹೊಡೆದಾರೆ. ಜಗತ್ತಿನ ಯಾವುದೇ ದೇಶ ಅವ್ರ ಬ್ಯಾಟ್ನಿಂದ ಸೆಂಚುರಿಯನ್ನು ತಪ್ಪಿಸ್ಕೊಳಕ್ಕಾಗಿಲ್ಲ. ಅದೆಲ್ಲವೂ ಇಲ್ಲಿ ದಾಖಲು ಮಾಡಲಾಗಿದೆ. ಸೊ ಹಾಗಾಗಿ ರಾಹುಲ್ ದ್ರಾವಿಡ್ನ ಸದಾ ನೆನೆಸ್ಕೊಳ್ಳುವಂಥ ಒಂದು ಪ್ರಯತ್ನ KSA ಮಾಡಿದೆ. ಇದ್ರ ಜೊತೆಗೆ ನಾವು ಟೋಟಲಾಗಿ ನೋಡಬೇಕಾದ್ರೆ ರಾಹುಲ್ ದ್ರಾವಿಡ್ ಒಬ್ಬ ಮಹಾನ್ ಪ್ಲೇಯರು. ಅವ್ರಿಗೇನು ಸಿಗಬೇಕಾಗಿದ್ದು ಗೌರವ, ಅಂಥ ಒಂದು ಗೌರವ KSA ಏನು ಕರ್ನಾಟಕದವರಾದ ಅನಿಲ್ ಕುಂಬ್ಳೆ ಮತ್ತು ಜಾವಗಲ್ ಶ್ರೀನಾಥ್ ಏನು ಅವ್ರು ಸಾರಥ್ಯ ವಹಿಸ್ಕೊಂಡಿದ್ದಾರೆ, ಅವರ ಒಂದು ಪ್ರಯತ್ನ, ಅವರ ಒಂದು ಕನಸು ರಾಹುಲ್ ದ್ರಾವಿಡ್ ಅನ್ನೋ ವ್ಯಕ್ತಿ ಸದಾ ನೆನಪಲ್ಲಿ ಇರಬೇಕು, ಹಸಿರಾಗಿರಬೇಕು ಅನ್ನೋ ಒಂದು ಪ್ರಯತ್ನ ಮಾಡಿದ್ರೆ ಆ ಒಂದು ಪ್ರಯತ್ನದ ಫಲವೇ ಈ ಗೋಡೆ ಇಷ್ಟು ಕಂಗೊಳಿಸ್ತಾ ಇದ್ದಾವೆ. ಕ್ಯಾಮ್ರಾ ಪರ್ಸನ್ ಚಂದ್ರು ಜೊತೆ ರವಿ ಎಸ್, ಸ್ವರ್ಣ ನ್ಯೂಸ್.